together. Reduce the gain on the mic, please, this volume. Not us the place, but Vinod, kind of move back from the chair. In the 3, 2, 1. College mugi saat first again. Does he look like he finished college 10 years ago? So young and handsome, right? Come on, make some noise for him. Okay, we'll jump right into the questions because we have a lot of segments. So, when you told your parents, like you wanted to become content creators, our reaction in it, though, are they able to understand what you guys do for a living? ಕಾಂಟೆಂಟ್ ಕ್ರಿಯೇಟರ್ ಆಗ್ತೀನಂತ ನಮ್ಮಮ್ಮ ಹೇಳಿದ್ದೇ ಇಲ್ಲ ಹಂಗೆ ಆದೆ ನಾನು ಸ್ಟಾರ್ಟಿಂಗ್. ಸೊ ಇಟ್ ವಾಸ್ ನಾಟ್ ಲೈಕ್ ಇವತ್ತು ನಾನು ಕಾಂಟೆಂಟ್ ಮಾಡಿರ್ತೀನಿ ಕಾಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅಂತ ಏನಿರಲಿಲ್ಲ. ಹಿಂಗೆ ಮಾಡ್ಕೊಂಡು ಅವರಿಗೆ ಗೊತ್ತಾಯ್ತು. ಬಟ್ ಅವರಿಗೆ ಏನಂದ್ರೆ ನೀವು ಸೀರಿಯಸ್ ಇಲ್ಲ ಬಿಡ ಅಂತ ಅನ್ಕೊಂಡಿದ್ರು. ಯಾವಾಗ ಸೀರಿಯಸ್ ಆಗಿ ನೀವು ಕಾಂಟೆಂಟ್ ಕ್ರಿಯೇಷನ್ದಾಗ ಅಂತ ಅನ್ಕೊಳ್ಳಿ ಆಮೇಲೆ ಕೈ ತೊಗೊಂಡ್ರು ಅವ್ರು ನಂದು. ಆಮೇಲೆ ಬೈದ್ರು ಅವರು, ಏನೋ ಮಾಡ್ಕೊತ ಅಡ್ಡಾಡಿರ್ತಾನ್ರಿ ಹುಡುಗ, ವಿಡಿಯೋ ಮಾಡ್ಕೊತ ಅಡ್ಡಾಡ್ತಿರ್ತಾನ್ರಿ ಅಂತ ಅಂತಿದ್ರು. ಆಮೇಲೆ ಏನ್ ವಿಡಿಯೋ ಮಾಡ್ತೀವೋ ಬಿಡು, ಅದನ್ನ ಇದನ್ ಮಾಡು, ಜಾಬ್ ಮಾಡಿಗತ್ತಿ ಚಂದಂಗೆ ಜಾಬ್ ಮಾಡು, ಇಷ್ಟಾಗಿ ಸೀರಿಯಸ್ ಆಗಿ ಅಂತೆಲ್ಲ ಅಂತಿದ್ರು. ಬಟ್ ಆಮೇಲೆ ಯಾವಾಗ ರೊಕ್ಕ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಸುಮ್ಮಾಗ್ತಾರೆ. ಅಷ್ಟೇ ನಮ್ಮ ಅಪ್ಪ ಹೇಳಿದ್ದಿಲ್ಲ ಮಾಡ್ತಾರೆ. ನಮ್ಮ ಪಪ್ಪನ ಫ್ರೆಂಡಿಂದ ಗುರುತಾಯ್ತು, ನಿಮ್ಮ ಮಗ ವಿಡಿಯೋ ಮಾಡ್ತಾನೆ ನೋಡ್ರಿ ಅಲ್ಲಿ. ನಮ್ಮ ಅಪ್ಪ ಬಂದ್ರು ಬಾಯಿ ಏನ್ ಮಾಡ್ಲಿತ್ತು ವಿಡಿಯೋ ಮಾಡ್ಲಿತ್ತು, ಮಂದಿ ನಗತಾರ ನೋಡಿ ಎಕ್ಸಾಕ್ಟ್ಲಿ ನಗಸ್ಲಿಕ್ಕೆ ವಿಡಿಯೋ ಮಾಡ್ಲಿತ್ತು. ಆಮೇಲೆ ಸೇಮ್ ಸಿಚುವೇಶನ್, ಸ್ಟಾರ್ಟಿಂಗ್ ಬೈದ್ರೆ ಕೆಲ್ಸಕ್ಕಂತ ಎಲ್ಲರೇ ಬ್ಯಾಂಕ್ ಎಕ್ಸಾಮ್ ಬರಿ, ಅದು ಇಲ್ಲಿ ಅಟ್ಲೀಸ್ಟ್ ಕ್ಲರ್ಕರೇ ಹಾಕಿ ಏನು ಬ್ಯಾಡ್ರಿ. ಆಮೇಲೆ ಅದಕ್ಕೆ ರೊಕ್ಕ ಬರ್ಲಿಕ್ಕೆ ಹತ್ಕೊಳ್ಳಿ ಮಾಡಪ್ಪ ಏನೋ ಮಾಡ್ಲಿ. Give a round of applause for those answers. Can you use my volume, mic volume, please? Thank you. Nivibru, content creation has been happening for a long time. Yeah, like at what point did you guys feel this is what I want to do? And for students to realize their passion and decide, yeah, this is my thing. What kind of approach can they take? ತುಂಬಾ ಸೀರಿಯಸ್ ಆದ ಕ್ವೆಶ್ಚನ್ ಅಲ್ಲ, ಯಾವಾಗಲೂ ನನ್ನ ನೋಡ್ತಾ. ಓಕೆ, ಸೊ ಇದು ನಂದು ರೀಜನ್, ಇದು ನಂದು ಪ್ಯಾಷನ್ ಅಂತ ಗೊತ್ತಾಗಿದ್ದು ನನಗೆ ಒನ್ಸ್ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ನಾನು ಎಷ್ಟೊಂದು ಸ್ಟಾರ್ಟ್ ಮಾಡಿದ್ದೆ. ನಾನು ಪ್ಯಾರಲಲ್ಲಿ ನಾವು ಒಂದೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಜಾಬ್ದಾಗ ಇದ್ದಾಗ, ಯಾಕಂದ್ರೆ ಜಾಬ್ ಬಿಟ್ರೆ ಮನ್ಯಾಗ ಚಪ್ಪಲ್ ತೊಗೊಂಡ್ಬಿಡ್ತಾರೆ ಅಂತ ಗೊತ್ತಿತ್ತು. ಅದು ಅಂಕ್ರಿ ಗೊತ್ತಾಗಿತ್ತು ನನಗೆ. ಸೊ ಅದಕ್ಕೆ ಇಲ್ಲ, ಜಾಬ್ ಮಾಡ್ಕೋತ ಬೇರೆ ಏನೋ ಎಕ್ಸ್ಪ್ಲೋರ್ ಮಾಡ್ಕೋತ ಹೊಂಟಿದ್ದೆ. ಅವಾಗ ಬಿಸ್ನೆಸ್ ಅದು ಇದು ಎಷ್ಟೊಂದು ಟ್ರೈ ಮಾಡಿದೆ. ಏನೋ ಒಂದು ಪಿ ಜಿ ಬಿಸ್ನೆಸ್ ಹಾಕ್ಬೇಕಂತಿದ್ದೆ ನಾನು. ಸೊ ಹೌದು, ಶರಣ ಲಕ್ಸುರಿ PG ಫಾರ್ ಲೇಡೀಸ್. PG ಬಾಜು ಚಾ ಅಂಗಡಿ ಸೊ ಹಿಂಗ ಪ್ಲಾನ್ ಇತ್ತು ನಮ್ಗೆ, ಪಿ ಜಿ ಹಾಕುದು ಟ್ರೈ ಮಾಡಿದೆ. ನಮ್ಮ ಅಣ್ಣನ ಜೊತೆ ಮಾತಾಡ್ತಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು ಇಟ್ಸ್ ನಾಟ್ ಅ ಈಸಿ ಥಿಂಗ್. ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಒನ್ಸ್ ಐ ಸ್ಟಾರ್ಟ್ ಡೂಯಿಂಗ್ ಇಟ್, ಅದು ನನಗೆ ಚಲೋ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಐ ಸ್ಟಾರ್ಟೆಡ್ ಲೈಕಿಂಗ್ ದ ಪ್ರೋಸೆಸ್. ಸೊ ಒನ್ಸ್ ಯು ಸ್ಟಾರ್ಟ್ ಲೈಕಿಂಗ್ ದ ಪ್ರೋಸೆಸ್, ದೆನ್ ಐ ಥಿಂಕ್ ಸ್ಟೂಡೆಂಟ್ಸಿಗೂ ಅದೇ ಹೇಳ್ತೇನೆ ನಾನು. ಒನ್ಸ್ ಯು ಸ್ಟಾರ್ಟ್ ಲೈಕಿಂಗ್ ದ ಪ್ರೋಸೆಸ್, ಅವಾಗ ನಿಮ್ಗೆ ಗೊತ್ತಾಗ್ತದೆ ದಿಸ್ ಇಸ್ ದ ರೈಟ್ ಥಿಂಗ್ ಗುರು ಅಂತ. ಸರ್ ನಿಮಗೆ ಈಗ ಸರ್ ನನಗೆ ಕಾಂಟೆಂಟ್ ಕ್ರಿಯೇಟರ್ ಅಂದ್ರೆ ಇದು ಕಾಂಟೆಂಟ್ ಕ್ರಿಯೇಷನ್ ಅಂತ ಇನ್ನೂ ಗುರ್ತೇ ಇಲ್ಲ. ಯಾಕಂದ್ರೆ 2017, 2016 ಮೀಮ್ಸ್ ಮಾಡ್ತಿದ್ವಿ ನಾವು. ಸೊ ನನಗೆ ಟೈಮ್ ಪಾಸ್ ಏನಾರ ಟ್ರೆಂಡ್ ಆಗ್ತಿದ್ದು, ಬಿಗ್ ಬಾಸ್ ಬಂತು, ಏನಾರ IPL ಬಂತು, ಏನಾರ ಮೀಮ್ ಮಾಡೋ ಹಾಕು, ಹಂಗೆ ಮಾಡ್ಕೋದಂತೂ ಮೀಮ್ ಮಾಡೋಕ್ಕೂ ರೊಕ್ಕ ಕೊಡತ್ತೆ ನಾನು. ಸೊ ದೇ ಟು ಗಿವ್ ಮಿ 100 rupees ಪರ್ ಮೀಮ್. ರೊಕ್ಕ ಬರ್ತದೆ ಇದ್ರಾಗ ಅಂತ ಅಲ್ಲಿ ಗುರ್ತಾಗ್ತದೆ. ಅಲ್ಲಿ ಮಾಡ್ಕೋತ ಆಮೇಲೆ ಇವ್ರು ಹೇಳಲಿಕ್ಕೆ ನೀವು ಕಾಂಟೆಂಟ್ ಕ್ರಿಯೇಟರ್ ಆಗಿ ನಾವು ಏನೋ ಹಂಗೆ ಈಗೀಗ ಸ್ವಲ್ಪ ಇದು ರೂಢಾಗಿ. But amazing. Give them both a round of applause, guys. Okay, what's one thing students can start doing to attract such opportunities? ಯಾಕಂದ್ರೆ
ನೀವು like you pioneered content creation alwa. It's something so new, it's still very new for a lot of them, but for young students like ourselves over here, what is one piece of advice that you can give them to kind of understand and how to create opportunity in the creator space? In the creator space. Okay. So ಮತ್ತೆ ನಡಬರ್ಕ್ ಮಾತಾಡೋದು. ಇಲ್ರಿ ಸಾರಿ ಮೊದಲೇ ಹೇಳ್ಬೇಕಿತ್ತು ಇದನ್ನ. ಇಟ್ಸ್ ಬಿನ್ ಅ ಪ್ರಿವಿಲೇಜ್ ಅಂಡ್ ಆನರ್ ಟು ಸಿಟ್ ನೆಕ್ಸ್ಟ್ ಟು ಸಯಾರಾ ಕ್ರಿಶ್ ಕಪೂರ್. ಇಫ್ ಯು ನೋ ಯು ನೋ. So yes, for content creators, if they want to, ಯಾರೇ ಮಾಡ್ಬೇಕಂತಿದ್ರೆ, ಇಟ್ಸ್ ನಾಟ್ ಲೈಕ್ ಎಲ್ಲರೂ ಮಾಡ್ಬೇಕಂತಿರಂಗಿಲ್ಲ. ಬಟ್ ನೀವು ಏನೋ ಬಿಸ್ನೆಸ್ ಆಗಲಿ ಆಂಟ್ರಪ್ರಿನರ್ ಏನೋ ಮಾಡ್ಬೇಕಂತಿದ್ರು, ಯು ಶುಡ್ ನೋ ಕಾಂಟೆಂಟ್ ಕ್ರಿಯೇಷನ್ ವೇರ್ ಇಟ್ ಈಸ್ ಗೋಯಿಂಗ್, ಬಿಕಾಸ್ ಇಟ್ಸ್ ಬಿಕಮಿಂಗ್ ಅ ಬಿಗ್ ಥಿಂಗ್. ಚಲೋ ದೊಡ್ಡದಾಗ್ಲಿಕ್ಕೆ ಈಗ. ಸೊ ಕಾಂಟೆಂಟ್ ಕ್ರಿಯೇಷನ್ ಅಂತ ಒಂದು ಐಡಿಯಾ ಇರ್ಬೇಕು ನಿಮಗೆ, ಏನು ಮಾಡ್ಲಿಕ್ಕತ್ತಿದ್ರು. ಇಫ್ ಯು ಆರ್ ಡೂಯಿಂಗ್ ಜಾಬ್ ದೆನ್ ಇಟ್ ಈಸ್ ಫೈನ್, ನಡೀತದೆ, ಜಾಬ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಿಮ್ಗೆ ಬಿಸ್ನೆಸ್ ಮಾಡೋದಿತ್ತು, ಈಗ ಯಾವ್ದಾರ ಏನಾರ ಮಾಡೋದಿತ್ತು ಅಂದ್ರೆ ನಿಮಗೆ ಕಾಂಟೆಂಟ್ ಕ್ರಿಯೇಷನ್ ಗೊತ್ತಿರಬೇಕು. ಆಮೇಲೆ ಒಂದು ಐಡಿಯಾ ಇರಬೇಕು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಐ ವುಡ್ ಸೇ ನಿಮ್ಗೆ ಏನು ಅನ್ನಿಸ್ತದ ಅಂದ್ರೆ ನೀವು ಏನು ನೋಡ್ಲಿಕ್ಕತ್ತೀರಿ, ವಾಟ್ ಈಸ್ ಅರೌಂಡ್ ಯು, ಅದ್ರ ಮೇಲೆ ನೀವು ಕಾಂಟೆಂಟ್ ಮಾಡ್ಕೊಂಡು ಹೋದ್ರೆ, ಆಮೇಲೆ ಸಮಥಿಂಗ್ ನ್ಯೂ, ಸಮಥಿಂಗ್ ಯೂನಿಕ್, ನಿಮ್ದೊಂದು ಸ್ಟೈಲ್ ಇರಬೇಕು ಪ್ರೆಸೆಂಟ್ ಮಾಡೋದು. ಯಾಕಂದ್ರೆ ಎಲ್ಲರದ್ದು ಒಂದೊಂದು ಸ್ಟೈಲ್ ಇರ್ತದೆ. ನಿಮ್ದೊಂದು ಸ್ಟೈಲ್ ಯೂನಿಕ್ ಬಂತಂದ್ರೆ ಆಡಿಯನ್ಸ್ ಅದನ್ನ ನೋಡಿ ಓಕೆ ಏನೋ ಬೇರೆ ಮಾಡ್ಲಿಕತ್ತಾನ ಅಂತಂದು ಫಾಲೋ ಮಾಡ್ತಾರೆ. ಆಮೇಲೆ ದಟ್ ಈಸ್ ಹೌ ಯು ಶುಡ್ ಡು. ಆಮೇಲೆ ನಾ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ ಎಕ್ಸ್ಪ್ಲೋರ್ ಮಾಡ್ರಿ. ನಿಮಗೆ ಇದನ್ನ ಮಾಡ್ಬೇಕಂದ್ರೆ ಐ ಸೆಡ್ ಇಟ್ ಬಿಫೋರ್, ನಿಮ್ಗೆ ಎಕ್ಸ್ಪ್ಲೋರ್ ಜಾಸ್ತಿ ಮಾಡ್ದೆ ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ ಏನು ಲೈಕ್ ಆಗ್ತದೆ ಅಂತ. ಆಮೇಲೆ ನೀವು ಯು ಕ್ಯಾನ್ ಸ್ಟಿಕ್ ಟು ಒನ್ ಥಿಂಗ್. ನನ್ನ ಬಗ್ಗೆ ಫುಲ್ ಸೀರಿಯಸ್ ಕ್ವೆಶ್ಚನ್ಸ್ ಮುಗಿತು. ನಾವು ರಿಲ್ಯಾಕ್ಸ್ಡ್ ಕ್ವೆಶ್ಚನ್ಸ್, ರ್ಯಾಪಿಡ್ ಫೈರ್ ರೌಂಡ್ ಬಟ್ ಬ್ಯಾಂಗ್ಳೂರ್ ಎಡಿಷನ್. ಆಯ್ತಾ? ಬೆಂಗಳೂರು ಎಡಿಷನ್. ಚರ್ಚ್ ಸ್ಟ್ರೀಟ್ ಪ್ಯೂರ್ ವೈಬ್ ಇಲ್ಲಾಂದ್ರೆ ಓವರ್ಲಿ ಹೈಟ್? Tank, IPL and different leagues. How do you invest your time?